Praise the Lord, dear brothers and sisters in Christ Jesus. A warm and joyful welcome to the unique Christmas 2024 program at Gauri Bidnoor. ಗೌರಿ ಬಿದ್ನೂರು ಎಂಬುದಾದಂಥ ಈ ಒಂದು ಪಟ್ಟಣದಲ್ಲಿ ಮಂಚೇನಹಳ್ಳಿ ಗ್ರಾಮದಲ್ಲಿ ನಿಮ್ಮೆಲ್ಲರೂ ಕೂಡ ಪ್ರತ್ಯೇಕವಾದಂಥ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಸ್ವಾಗತಗಳನ್ನು ನಾವು ಕೋರುತ್ತಿದ್ದೇವೆ. Opening prayer by Pastor James. ಈ ಒಂದು ಆರಂಭದ ಪ್ರಾರ್ಥನೆಯನ್ನು ನಮ್ಮ ಮಧ್ಯದಲ್ಲಿರುವಂಥ ಈ ಸಭೆಯ ಬೋಧಕರಾಗಿರುವಂಥ ಪಾಸ್ಟರ್ ಜೇಮ್ಸ್ ಅವರು ಬಂದು ಮಾಡಬೇಕೆಂಬುದಾಗಿ ನಾನು ಬೇಡ್ಕೊಳ್ತೇನೆ. ಪ್ರೀತಿ ಸ್ವರೂಪನಾಗಿರುವಂಥ ನಮ್ಮ ಒಳ್ಳೆಯ ದೇವರೇ, ಈ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಸೇರಿ ಬಂದಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸ್ರಿ. ಬಂದಿರುವಂಥವ್ರನ್ನ ಬರ್ತಾ ಇರುವಂಥವ್ರನ್ನ ನಿಮ್ಮ ಕೈಯಲ್ಲಿ ಒಪ್ಪಿಸ್ತೇವೆ. ವಾತಾವರಣ ಕರೆಂಟು ನಿಮ್ಮ ಕೈಯಲ್ಲಿ ಒಪ್ಪಿಸ್ತೇವೆ ಸ್ವಾಮಿ. ಇವತ್ತು ಕರ್ತನೆ ಪ್ರಾರಂಭ ಮೊದಲುಗೊಂಡು ಕೊನೆಯ ತನಕ ದೇವರೇ ನೀವೇ ಇದ್ದು ನಡೆಸಿ ನೀವೊಬ್ಬರೇ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ. ಮಾಡುವ ಎಲ್ಲ ಕಾರ್ಯಗಳಲ್ಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ಸಹಾಯ ಮಾಡ್ರಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬಿಡಿದ್ದೇವೆ ತಂದೆ, ಆಮೆನ್. Now I request Reverend Tabitha Dominic to welcome and address this gathering. ಈಗ ಪಾಸ್ಟರ್ ಅಮ್ಮ ಆಗಿರುವಂಥ ತಬಿತಾ ಡಾಮಿನಿಕ್ ಅವ್ರನ್ನ ನಾನು ಬರಮಾಡ್ತೇನೆ. ಅವರು ಇದು ಆರಂಭದ ಸ್ವಾಗತದ ಪೀಠಿಕೆಯ ಮೂಲಕವಾಗಿ ಅವರನ್ನು ಇದನ್ನು ಆರಂಭಿಸಿಕೊಡ್ತಾರೆ. ದೇವರಿಗೆ ಸ್ತೋತ್ರವಾಗಿರಲಿ. ಗೌರಿಬಿದರಿನ ಮಂಚೇನಹಳ್ಳಿಯ ಸಭಿಕರೇ ಮತ್ತು ಪಾಸ್ಟರ್ ಅವರ ಕುಟುಂಬದವರೆಲ್ಲರಿಗೂ ಮತ್ತು ಅಕ್ಕಪಕ್ಕದ ಎಲ್ಲ ನೆರೆಹೊರೆಯವರಿಗೆಲ್ಲರಿಗೂ ನಾನು ಈ ವರ್ಷದ 2024ನೇ ವರ್ಷದ ಕ್ರಿಸ್ತ ಜಯಂತಿಯ ಶುಭಾಶಯಗಳೊಡನೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡುತ್ತೇನೆ. ಮಾತ್ರವಲ್ಲ, ನಾವು Jesus Loves ಎವಾಂಜಲಿಕಲ್ ಚರ್ಚ್ನಿಂದ ಪಾಸ್ಟರ್ ಡಾಮಿನಿಕ್ ಅವರ ಕೂಡ ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ಬಂದಿದ್ದೇವೆ. ನಿಮಗೆಲ್ಲರಿಗೂ ಮತ್ತು ಮಕ್ಕಳಿಗೆಲ್ಲರಿಗೂ ನಾವು ಆಹ್ವಾನವನ್ನು ಕೊಡ್ತೇವೆ, ಸುಸ್ವಾಗತವನ್ನು ಬಯಸ್ತೇವೆ ಯೇಸುವಿನ ಹೆಸರಿನಲ್ಲಿ. ಈ ಕಾರ್ಯಗಳೆಲ್ಲವನ್ನು ಯೇಸುವಿನ ನಾಮದಲ್ಲಿ ನಾವು ಮಾಡೋಣ, ಜಯವನ್ನು ತರೋಣ. ಥ್ಯಾಂಕ್ ಯು. As we gather today, December 22nd, 2024, we remind of the profound significance of Christmas. It's a time to celebrate the Word which became flesh of our Lord and Savior Jesus Christ, and to reflect on the values of love, kindness, and compassion that He embodied. May God bless us all, and may this program be a blessing to each and everyone. Let us start this unique Christmas 2024 with joy, enthusiasm and gratitude. ನಾವೆಲ್ಲರೂ ಕೂಡ ಈ ವರ್ಷದ ಹಬ್ಬದ ವಾತಾವರಣ ಆಚರಣೆಯನ್ನ ಸುಸ್ವಾಗತದೊಡನೆ, ಪ್ರೀತಿಯೊಡನೆ, ವಂದನೆಯೊಡನೆ ನಾವು ಆರಂಭಿಸೋಣ. ನಾವೆಲ್ಲರೂ ಕೂಡ ಸಂತೋಷವಾಗಿ ಇದರಲ್ಲಿ ಪಾಲ್ಗೊಳ್ಳುವರಾಗಿರೋಣ. Our talented youths will now lead us in praise and worship, expressing their thanks to God for the incredible gift of Jesus Christ. ನಮ್ಮ ಸಭೆಯ ತಲಾಂತನ ಹೊಂದಿರುವಂತ ಯೌವನಸ್ಥರು ಅತ್ಯಾಶ್ಚರ್ಯ ಪಡುವಂತ ಒಂದು ಕ್ರಿಸ್ಮಸ್ ಹಬ್ಬದ ಒಂದು ಡ್ಯಾನ್ಸ್ ಮೂಲಕವಾಗಿ, ನೃತ್ಯದ ಮೂಲಕವಾಗಿ, ನಿಮ್ಮನ್ನ ಮನರಂಜಿಸುವ ಮೂಲಕವಾಗಿ ದೇವರಿಗೆ ಘನಪಡಿಸ್ತಾರೆ. Get ready to be blessed by their performance. ನೀವೆಲ್ಲರೂ ಕೂಡ ಇವರ ಒಂದು ಪರ್ಫಾರ್ಮೆನ್ಸ್ ಮೂಲಕವಾಗಿ ನೀವೆಲ್ಲರೂ ಕೂಡ ಸಿದ್ಧರಾಗಿ ನೋಡೋದ್ರ ಮೂಲಕ. Welcome dance by Sister Shreya and Sister Ashwini. ಸಿಸ್ಟರ್ ಶ್ರೇಯಾ ಹಾಗೂ ಸಿಸ್ಟರ್ ಅಶ್ವಿನಿ ಮೂಲಕವಾಗಿ ಈ ಒಂದು ಆರಂಭದ ನೃತ್ಯದ ಮೂಲಕವಾಗಿ ನಾವು ಆರಂಭಿಸ್ತೇವೆ. Oh
harmonies to announce the birth of our Savior Jesus Christ. ದೇವದೂತರು ಅವರು ಯಾವ ರೀತಿಯಾಗಿ ಘೋಷಣೆ ಮೂಲಕವಾಗಿ ಯೇಸುವಿನ ಹುಟ್ಟುವನ್ನ ಅವರು ಸಾರಿ ಹೇಳಿದ್ರು, ಅದನ್ನ ನಾವು ಆರಂಭಿಸಿದ್ದೇವೆ. Now I would like to welcome Jesus Loves Evangelical team to share their joyful noises with us today. ಈಗ ನಮ್ಮ ಯೇಸು ಸ್ವಾಮಿ ಪ್ರತಿಷ್ಠಾನ ಸುವಾರ್ತಿಕ ಸಭೆಯ ಒಂದು ಟೀಮ್ ಬಂದು ಹಾಡುವುದರ ಮೂಲಕವಾಗಿ ನಮ್ಮ ಜೊತೆ ಇದ್ದಾರೆ.
పోలిన వారెవ్వరు లేరేసయ్యా, నా తోడుగా నీవుండగా భయమేలనయ్యా. నిన్ను పోలిన వారెవ్వరు లేరేసయ్యా, నా తోడుగా నీవుండగా భయమేలనయ్యా. యేసయ్యా నా యేసయ్యా,
మహత్యము గలవాడా యేసయ్యా నా యేసయ్యా నన్నాదరించువాడా యేసయ్యా నా యేసయ్యా మహత్యము గలవాడా యేసయ్యా నా యేసయ్యా నన్నాదరించువాడా నీకే స్తోత్రము నీకే స్తోత్రము నీకే స్తోత్రము యేసయ్యా నీకే స్తోత్రము నీకే స్తోత్రము నీకే స్తోత్రము యేసయ్యా నిన్ను పోలిన వారెవ్వరు లేరేసయ్యా నా తోడుగా నీవుండగా. They could not contain their excitement, burst into praise and worship, glorifying God with joyful dance. Now our children will dance to joyfully in the spirit of Christmas. Group dance by Christina and Effie. அலையா வீசுனைய வாழ்க்கை பல 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 பலனே மாறிடுச்சு பார்க்க அலையா வீசுனைய வாழ்க்கை பல 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 பலனே மாறிடுச்சு பார்க்க ஒருத்தர் வந்தாரு என்ன வாழ வச்சாரு நீ எனக்கு வாணும்னு காதில் சொன்னாரு ஒருத்தர் வந்தாரு என்ன தேடி வந்தாரு மொத்தமாக விலை கொடுத்து வாங்கி போனாரு என் கொல்ல தெய்வம் அவரு எங்க கொல்ல தெய்வம் அவரு ஏசுதான அவரு பேரு என் வாழ்க்கையோட சூப்பர் ஸ்டாரு என் கொல்ல தெய்வம் அவரு அட எங்க கொல்ல தெய்வம் அவரு ஏசுதான அவரு பேரு என் வாழ்க்கையோட சூப்பர் ஸ்டாரு ஸ்வீட்டிலேயே பெஸ்ட் நாக்கா லட்டு தான் அது உலகம் ஓட்ட எதிர்பார்க்கும் துட்டு தான் ஸ்வீட்டிலேயே பெஸ்ட் நாக்கா லட்டு நண்பா அட உலகம் ஓட்ட எதிர்பார்க்கும் துட்டு நண்பா எல்லாத்தையும் உனக்காக விட்டுதான் அட எல்லாத்தையும் உனக்காக விட்டுதான் நீ வாழ உயிர் தந்தார் பட்டுதான் இஷ்டப்பட்டுதான் என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு வாரிச்சு அட பொறாமையா முதுகலையே குத்துச்சு கூட நிக்கும் கூட்டம் கால வாரிச்சு அட பொறாமையா முதுகலையே குத்துச்சுப்பா கிருபை என்ன தூக்க வந்து நின்னுச்சு அவர் கிருபை என்ன தூக்க வந்து நின்னுச்சு என் காயமெல்லாம் கம்ப்ளீட்டாக ஆறுச்சுப்பா என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு என் கொல்ல தெய்வம் அவரு எங்க கொல்ல தெய்வம் அவரு இயேசுதானே அவரு பேரு என் வாழ்க்கையோட சூப்பர் ஸ்டாரு ಏನಾಯ್ತು ಇವತ್ತು ಚರ್ಚಲ್ಲಿ ಬೆಲ್ ಹೊಡಿತಾ ಇದ್ದಾರೆ
ಏನು ವಿಶೇಷ ಇವತ್ತು? ರಸ್ತೆಯಲ್ಲಿ ಹೋಗುವಾಗ ಯಾರ ಹತ್ರ ಕೇಳೋಣ, ಹೇಳ್ತಾರೆ. ಸಿಸ್ಟರ್ ಏನಾಯ್ತು ಇವತ್ತು ಚರ್ಚಲ್ಲಿ ಬೆಲ್ ಹೊಡಿತಾ ಇದ್ದಾರೆ? ಇವತ್ತು ಕ್ರಿಸ್ಮಸ್. ಕ್ರಿಸ್ಮಸ್ ಅಂದರೆ ಏನು ಗೊತ್ತಿಲ್ವಲ್ಲ? ಸಿಸ್ಟರ್ ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ ಅಂದರೆ ಏನು ಗೊತ್ತಿಲ್ವಲ್ಲ? ಯಾರು ಹೇಳ್ತಾ ಇಲ್ಲ. ಇಲ್ಲಿ ಯಾರೋ ಕುಡ್ಕೊಂಡು ಬಂದಿದ್ದಾರೆ ಚೆನ್ನಾಗಿ, ಅವ್ರ ಹತ್ರ ಕೇಳೋಣ. ಅಂಕಲ್ ಬನ್ನಿ ಇಲ್ಲಿ, ಬನ್ನಿ. ಕ್ರಿಸ್ಮಸ್ ಅಂದರೆ ಏನು ಅಂಕಲ್? ಕ್ರಿಸ್ಮಸ್ ಅಂದ್ರೇನಾ? ಹಾಂ, ಕ್ರಿಸ್ಮಸ್ ಅಂದ್ರೆ ಕ್ರಿಸ್ಮಸ್ ಅಂದ್ರೇನೆ ಇದು ಕಣೋ, ಕುಡಿಯೋದೇ ಕ್ರಿಸ್ಮಸ್ಸಾ? ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. 2 ರೂಪಾಯಿ ಇದ್ರೆ ಕೊಡಿ. ಹ್ಞೂ, ₹2 ಇದೆ. ಅರೆ ನನಗೆ ನಾಳೆ ಕುಡಿಯಕ್ ಬೇಕಲ್ಲ. ನಾಳೆ ಕುಡಿಯಕ್ ಬೇಕಾ? ನಾಳೆ ಕುಡಿಯಕ್ ಬೇಕು. ನಾಳೆ ನೋಡೋಣ, ಓಕೆನಾ? ಓಕೆ ಆಯ್ತು. ನೋಡ್ಕೊಂಡು ಹೋಗಿ ಪರವಾಗಿಲ್ಲ. ತುಂಬಾ ಚೆನ್ನಾಗಿದೆ ಅಲ್ಲ ಕ್ರಿಸ್ಮಸ್ ಬಿರಿಯಾನಿ? ಹೌದು ತುಂಬಾ ಚೆನ್ನಾಗಿದೆ ಇವತ್ತು ಊಟ. ಸಿಸ್ಟರ್ ನನಗೆ ಸ್ವಲ್ಪ ಕೊಡ್ತೀರಾ? ಅದೆಲ್ಲ ಇಲ್ಲ, ಹೋಗಪ್ಪ. ಇಂದ ಮಗನೆ, ಅಮ್ಮ ನಿನಗೆ ಕ್ರಿಸ್ಮಸ್ಗೆ ಹೊಸ ಗಿಫ್ಟ್ ಕೊಡ್ತೀನಿ. ಥ್ಯಾಂಕ್ ಯು ಅಮ್ಮ. ಕ್ರಿಸ್ಮಸ್ ನನಗೆ ನನ್ನ ಅಪ್ಪ ಅಮ್ಮ ಗಿಫ್ಟ್ ಕೊಡ್ತಾರೆ, ಹೊಸ ಬಟ್ಟೆ ಇಸ್ಕೊಡ್ತಾರೆ. ಸಿಸ್ಟರ್ ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ಮಸ್ಗೆ ಗಿಫ್ಟ್ ಕೊಡ್ತಾರ? ವೈನ್, ಕೇಕ್, ಬಿರಿಯಾನಿ ಎಲ್ಲ ಮಾಡ್ಕೊಡ್ತಾರೆ. ಕ್ರಿಸ್ಮಸ್ಗೆ ಇದೆಲ್ಲ ಕೊಡ್ತಾರಾ? ವೈನ್, ಕೇಕು? ನನ್ಗೆ ಯಾರು ಕೊಡಲ್ಲ, ನಾನು ಅನಾಥೆ. ಆ ಕಡೆ ಹೋಗಪ್ಪ. ಏನಪ್ಪ ಆಯ್ತು? ಯಾಕೆ ಅಳ್ತಾ ಇದೆಯಾ? ನಾನೊಂದು ಅನಾಥೆ, ನನಗೆ ಯಾರು ಇಲ್ಲ. ಹಂಗೆಲ್ಲ ಹೇಳ್ಬಾರ್ದು, ಓಕೆನಾ? ನಾನು ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಎಲ್ಲರೂ ನಮಗಿರ್ತಾರೆ. ನೀನು ಅನಾಥೆ ಅಲ್ಲ, ಓಕೆನಾ? ಹೋಗೋಣ ಬಾ. ಪ್ರೈಸ್ ಲಾರ್ಡ್ ಪಾಸ್ಟ್ರಮ್ಮ. ಪ್ರೈಸ್ ಲಾರ್ಡ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಪಾಸ್ಟ್ರಮ್ಮ, ನೀವು ಹೆಂಗಿದ್ದೀರಾ? ಹಾಂ, ನಾವು ಚೆನ್ನಾಗಿದ್ದೀವಿ. ಏನು ವಿಷಯ? ಪಾಸ್ಟ್ರಮ್ಮ, ಈ ಹುಡುಗ ಅಲ್ಲಿ ಅನಾಥೆ ಅಂತ ಅಳ್ತಾ ಇದ್ದ, ನಾನು ಕರ್ಕೊಂಡು ಬಂದೆ. ನೀನು ಅನಾಥೆ ಅಲ್ಲ ಅಂತ, ನಮಗೋಸ್ಕರ ಒಂದು ಮನೆ ಇದೆ ಅಂತ ಕರ್ಕೊಂಡು ಬಂದೆ ಪಾಸ್ಟ್ರಮ್ಮ. ಓಕೆ, ನೀನು ಒಳ್ಳೇದು ಮಾಡಿದ್ದೆ, ಒಳ್ಳೆ ಕೆಲಸ ಮಾಡಿದೆ. ದೇವ್ರು ನಿನ್ನ ಆಶೀರ್ವದಿಸಲಿ. ಬಾಪ, ನಿನ್ನ ಹೆಸರೇನು? ನನ್ನ ಹೆಸರು ಕಾರ್ತಿಕ್ ಅಂತ. ಹೌದಾ? ಎಲ್ಲಿದ್ದೆ ನೀನು ಇಷ್ಟು ದಿವಸ? ರೋಡಲ್ಲಿ ಇದ್ದೆ, ಯಾರು ನನಗಿಲ್ಲ. ಓಕೆ, ನೀನಿದ್ರು ಇವತ್ತು ದಿವಸ ನಾವು ಕ್ರಿಸ್ಮಸ್ ಅಲ್ಲ, ನಾವೆಲ್ಲರೂ ಒಟ್ಟಾಗಿ ಸೇರಿ ಕ್ರಿಸ್ಮಸ್ ಮಾಡೋಣ, ಆಯಿತಾ? ಓಕೆ, ಕೂತ್ಕೋ ಮಕ್ಕಳೇ, ಎಲ್ಲರೂ ಬನ್ನಿ. ಈ ದಿನ ಏನಂತ? ಇವತ್ತು ಯಾವ ದಿನ? ಇವತ್ತು ಕ್ರಿಸ್ಮಸ್. ನಿಮಗೆಲ್ಲ ಕ್ರಿಸ್ಮಸ್ ಮಾಡಲಿಕ್ಕೆ ಸಂತೋಷನಾ? ಹೌದು. ನೀವೆಲ್ಲ ಸಂತೋಷವಾಗಿದ್ದೀರಾ ಕ್ರಿಸ್ಮಸ್ ಹಬ್ಬ ಮಾಡಲಿಕ್ಕೆ? ಹೌದಾ? ಸರಿ, ಈಗ ಅಂದರೆ ಕ್ರಿಸ್ಮಸ್ ಅಂದರೆ ಏನು ಅಂತ ನಾವು ಕೇಳ್ಕೊಳ್ಳೋಣ. ಕ್ರಿಸ್ಮಸ್ ಅಂದರೆ ಏನು ಕ್ರಿಸ್ಟಿನಾ? ಹೊಸ ಬಟ್ಟೆ ಹಾಕೋದು, ಕೇಕ್, ವೈನ್ ತಿನ್ನೋದು. ಹೊಸ ಬಟ್ಟೆ ಹಾಕ್ಕೊಂಡು ಕೇಕ್ ತಿಂದ್ಬಿಟ್ಟು ವೈನ್ ಕುಡಿಯೋದು. ನೀನೇನು ಮಾಡ್ತೀಯಾ ಕ್ರಿಸ್ಮಸ್ ಅಂದರೆ? ಬಿರಿಯಾನಿ ತಿನ್ನೋದು. ಓ, ಬಿರಿಯಾನಿ ತಿಂತೀಯಾ? ಗುಡ್. ಹಾಂ, ಮತ್ತೆ ನೀನೇನು ಮಾಡ್ತೀಯಾ? ಹೊಸ ಬಟ್ಟೆ ಹಾಕ್ಕೊಂಡು ಬಿರಿಯಾನಿ ತಿಂದ್ಬಿಟ್ಟು ಎಲ್ಲ ತಿನ್ನೋದೇ ನಮಗೂ ಕ್ರಿಸ್ಮಸ್. ಹೌದಾ? ಓಕೆ. ಎಫ್ರಿ ನೀನು? ಹೊಸ ಬಟ್ಟೆ ಹಾಕೋದು. ಹೊಸ ಬಟ್ಟೆ ಅಷ್ಟೇನೆ? ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಕುಡಿಯೋದು. ಓಕೆ. ಹಾಂ, ನೆಕ್ಸ್ಟ್ ಅನುಷಾ? ಚರ್ಚಿಗೆ ಹೋಗೋದೇ ಕ್ರಿಸ್ಮಸ್. ಓ, ಚರ್ಚ್ಗೆ ಹೋಗೋದು ಕ್ರಿಸ್ಮಸ್. ಆಚೆ ಹೋಗೋದು, ಸುತ್ತಾಡೋದು, ವೈನ್ ಕುಡಿಯೋದೇ ಕ್ರಿಸ್ಮಸ್. ಆಚೆ ಹೋಗೋದು,
ಸುತ್ತಾಡೋದು, ವೈನ್ ಕುಡಿಯೋದು, ಬಿರಿಯಾನಿ ತಿನ್ನೋದು ಇದೆ. ಆದ್ದರಿಂದ ನೀವೆಲ್ಲ ಏನು ತಿಳ್ಕೊಂಡಿದ್ದೀರಾ, ಕ್ರಿಸ್ಮಸ್ ಅಂದರೆ ಒಂದು ಸಂತೋಷ ಅಂತ ನಿಮಗೆಲ್ಲ ಗೊತ್ತು. ಆದರೆ ಕ್ರಿಸ್ಮಸ್ ಅಂದರೆ ಬರೀ ಬಿರಿಯಾನಿ ತಿನ್ನೋದಲ್ಲ, ಕುಡಿಯೋದಲ್ಲ, ಹೊಸ ಬಟ್ಟೆ ಹಾಕೋದಲ್ಲ, ತಿರುಗಾಡೋದಲ್ಲ, ಡ್ಯಾನ್ಸ್ ಮಾಡೋದಲ್ಲ. ಇದು ಯಾವುದು ಕ್ರಿಸ್ಮಸ್ ಅಲ್ಲ. ಆದರೆ ಕ್ರಿಸ್ಮಸ್ ಅಂದರೆ ಏನು ಅರ್ಥ ಅಂದರೆ, ಬೈಬಲಲ್ಲಿ ಸತ್ಯವೇದದಲ್ಲಿ ಏನು ಹೇಳ್ತದೆ ಅಂದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ಆತನ ಚಿತ್ತ. ಹೌದಾ? ಆವಾಗ ನಮ್ಮನ್ನು ಯಾರು ಪ್ರೀತಿ ಮಾಡಿದ್ರು? ದೇವರು ನಮ್ಮನ್ನು ಪ್ರೀತಿ ಮಾಡಿದರು. ಆದ್ದರಿಂದ ದೇವರು ಎಷ್ಟೋ ಲೋಕದ ಮೇಲೆ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಇಲ್ಲಿಗೆ ಕಳಿಸ್ಕೊಟ್ರು. ಯಾಕೆ ಕಳಿಸ್ಕೊಟ್ರು? ನಾವೆಲ್ಲ ದೇವರ ಮಕ್ಕಳಾಗಬೇಕು ಅಂತ ದೇವರಿಗೆ ಇಚ್ಛೆ. ಆದ ಕಾರಣ ಆತನು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ತನ್ನ ಒಬ್ಬನೇ ಮಗನ ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಲಿಲ್ಲ. ಏನಂದರೆ ನಂಬಬೇಕು, ನಾವು ಯೇಸುವನ್ನ ನಂಬಬೇಕು. ನಂಬುವವರು ಯಾರು ನಾಶ ಹೋಗೋದಿಲ್ಲ, ಅವರು ನಿತ್ಯ ಜೀವನ ಹೊಂದುತ್ತಾರೆ. ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ, ಆದರೆ ಎಲ್ಲರಿಗೆ ದೇವರು ತನ್ನ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸ್ಕೊಟ್ರು. ಆದರೆ ನಂಬಿದವರು ಮಾತ್ರ ನಿತ್ಯ ಜೀವ ಹೊಂದಲಿಕ್ಕೆ ಸಾಧ್ಯ ಆಯಿತು. ಆದ ಕಾರಣ ನಾವು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಯಾರಿಗಾಗಿ? ನಮ್ಮ ಪಾಪನ ಕ್ಷಮಿಸುವುದಕ್ಕಾಗಿ, ನಮ್ಮ ಪಾಪ ಸಲುವಾಗಿ ಅವ್ರು ಏನು ಮಾಡಿದ್ರು? ಜನರೆಲ್ಲ ಏನು ಮಾಡಿದ್ರು? ಅವ್ರನ್ನ ಕ್ರೂಜನೆಲ್ಲ ಹಾಕಿ ಹೊಡೆದು ಉಗುತು, ಮತ್ತೆ ಏನಾಯ್ತು? ಅವರು ಸತ್ತು ಸಮಾಧಿಯಲ್ಲಿ ಹಾಕಿ 3ನೇ ದಿವಸದಲ್ಲಿ ಎದ್ದು ಬಂದರು. ಎದ್ದು ಬಂದಮೇಲೆ ಮತ್ತೇನಾಯಿತು? ನಿಜವಾದ ದೇವರು ಇವರೇ. ಎಷ್ಟೋ ಜನ ಸಾಯ್ತಾರೆ, ಆದರೆ ನಮ್ಮ ಯೇಸು ಸ್ವಾಮಿ ಸತ್ತು 3ನೇ ದಿವಸದಲ್ಲಿ ಎದ್ದು ಪರಲೋಕಕ್ಕೆ ಹೇರಿ ಹೋದರು. ಮತ್ತೆ ಈಗೇನು ಮಾಡ್ತಾ ಇದ್ದಾರೆ? ಬರ್ತಾರೆ, ಬಂದು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ಪರಲೋಕಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ನಾವೇನು ಮಾಡಬೇಕು? ಸಿದ್ಧರಾಗಬೇಕು. ಸಿದ್ಧರಾಗಬೇಕಂದ್ರೆ ನಾವು ಶುದ್ಧರಾಗಿರಬೇಕು. ಮಾತ್ರವಲ್ಲ, ನಾವು ದೇವರ ಮಕ್ಕಳಾಗಿ ಇರಬೇಕು, ದೇವರ ಭಯದಲ್ಲಿರಬೇಕು, ಪಾಪ ಮಾಡಬಾರ್ದು. ಅದಕ್ಕಾಗಿ ಯೇಸು ಸ್ವಾಮಿ ತನ್ನ ರಕ್ತನ ಚೆಲ್ಲಿ ನಮಗಾಗಿ ಪಾಪ ನಿವಾರಣೆ ಮಾಡಿದರು. ಮಾತ್ರ ಅಲ್ಲ, ನಮಗಾಗಿ ಈ ಲೋಕದಲ್ಲಿ ಹುಟ್ಟಿ ನರಾವತಾರ ಎತ್ತಿದ್ರು. ಮನುಷ್ಯನಾಗಿ ದೇವರು ಈ ಲೋಕದಲ್ಲಿ ಬಂದು ನಮ್ಮ ಹಾಗೆ ಬಂದು ನಮಗಾಗಿ ರಕ್ಷಣೆ ಕೊಟ್ಟರು. ಅದೇ ಕ್ರಿಸ್ಮಸ್. ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟು ತಮ್ಮ ಪಾಪಗಳನ್ನು ಕ್ಷಮಿಸೋದಕ್ಕಾಗಿಯೇ ಈ ಲೋಕಕ್ಕೆ ಬಂದರು. ಅದಕ್ಕಾಗಿ ನಾವು ಕ್ರಿಸ್ಮಸ್ಸನ್ನು ನಾವು ಆಚರಣೆ ಮಾಡ್ತೇವೆ. ಅದನ್ನು ನೆನಪಿಗೆ ತಂದುಕೊಂಡು ದೇವರು ನಮ್ಮನ್ನು ಆಚರಣೆ ಮಾಡ್ತಾರೆ. ಸರಿ, ನೀವೆಲ್ಲರೂ ಇವತ್ತು ಸಂತೋಷವಾಗಿದ್ದೀರಲ್ಲ? ಸರಿ, ನೀವೆಲ್ಲರೂ ಹೋಗಿ ನಾವೆಲ್ಲ ಈಗ ಊಟ ಮಾಡಿ ಸಂತೋಷವಾಗಿರೋಣ. ಕ್ರಿಸ್ತ ನಮಗಾಗಿ ಹುಟ್ಟಿದನು ಎಂದು ನಾವು ಸಂತೋಷವಾಗಿರೋಣ. ಅದು ಮಾತ್ರ ಅಲ್ಲ, ದೇವರು ಏನಂತಂದರೆ ನಮಗಾಗಿ ಒಂದು ನೀವೆಲ್ಲರಿಗೂ ಕ್ರಿಸ್ಮಸ್ ಅಂದರೆ ಏನು ಮಾಡ್ತೀರಾ? ಬಹುಮಾನ. ನಮಗೆಲ್ಲ ಒಂದೊಂದು ಬಹುಮಾನ ಸಿಗುತ್ತಲ್ಲ, ಅದೇ ಪ್ರಕಾರ ದೇವರು ನಮಗಾಗಿ ತನ್ನ ಮಗನನ್ನು ಬಹುಮಾನವಾಗಿ ಕೊಟ್ಟರು. ಅದೇ ಬಹುಮಾನ ಇಂದು ನಮ್ಮನ್ನು ರಕ್ಷಿಸ್ತು. ಅದೇ ಪ್ರಕಾರವಾಗಿ ನಿಮಗಾಗಿ ಒಂದು ಬಹುಮಾನ ನಮಗಾಗಿ ಬಂದಿದೆ. ಅದು ಯಾರಂತಂದರೆ ಕಾರ್ತಿಕ್. ಆಯಿತು ಆಂಟಿ, ಇವತ್ತಿಂದ ನಾನು ಅನ್ನತೆ ಇಲ್ಲ. ನನಗೆ ಎಲ್ಲರೂ ಹೊಸ ಫ್ರೆಂಡ್ಸ್ ಇದ್ದಾರೆ, ಅಣ್ಣ ಅಕ್ಕ ತಂಗಿ ಎಲ್ಲ ಇದ್ದಾರೆ. ನಾನಿನ್ನೂ ಅನ್ನತೆ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನಕ್ಕೆ ಈ ಸ್ಕಿಟ್ ಅರ್ಥ ಆಯಿತು? ಎಲ್ಲರಿಗೂ ಅರ್ಥ ಆಗಿರ್ಬೋದಲ್ಲ? ನೀವು ಅಂದ್ಕೊಂಡಿರ್ತೀರ ಯಾರೋ ಒಬ್ಬ ಕುಡ್ಕ ಬಂದ ಎಂಬುದಾಗಿ. ಅದೇನು ಗೊತ್ತಾ? ಜ್ಯೂಸ್. ವೆರಿ ಗುಡ್, ಬುದ್ಧಿವಂತರು. ಓಕೆ, ಅದು ಜ್ಯೂಸು. ಇಲ್ಲಿ ಬಂದು ಒಂದು ನಟನೆ ಆಗಿದೆ. ಜನ ಲೋಕದಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ, ನಿಜವಾದ ಯೇಸು ಎಂಬುದಾಗಿ ನಿಜವಾದ ಕ್ರಿಸ್ಮಸ್ ಹಬ್ಬ ಅದಲ್ಲ. ನಿಜವಾದ ಕ್ರಿಸ್ಮಸ್ ಹಬ್ಬ ಯೇಸು ನಮ್ಮ ಹೃದಯದಲ್ಲಿ ಜನಿಸುವುದು, ಆತನು ಬಂದಿದ್ದು ನಮ್ಮನ್ನು ಮತ್ತೆ ಕರ್ಕೊಂಡು ಹೋಗುವಂಥ ದೇವರಾಗಿದ್ದಾನೆ. ಈಗ ಇನ್ನೊಂದು ಡ್ಯಾನ್ಸ್ ಇದೆ. உசுர கொடுத்து ஒன்ன மீட்க உனக்காக வந்தாரையா.
நம்பிக்க உனக்காக வந்தாரையா நினைச்சாலே அற்புதங்கள் நடக்கும் இப்போ வந்தாச்சு சொல்ல வேணும் அவர் நினைச்சாலே அற்புதங்கள் நடக்கும் இப்போ வந்தாச்சு சொல்ல வேணும் மன்னிக்க மறுக்கவர் மனுஷனும் இல்ல எட்டி உதைக்க எதிரியும் இல்ல கட்டி அணைச்சி தாங்கி சுமக்க தேடி வந்தாரையா நினைச்சாலே அற்புதங்கள் நடக்கும் இப்போ வந்தாச்சு சொல்ல வேணும் அவன் நினைச்சாலே அற்புதங்கள் நடக்கும் இப்போ வந்தாச்சு சொல்ல வேணும் அவன் நினைச்சாலே அற்புதங்கள் நடக்கும் இப்போ வந்தாச்சு தன்னே நானே जिनका डांस पाटे मिनका स्टेप போட்டு ஏசப்பாவை நாம் பார்த்திடுவோம் சில்ல சில்லுன்னு கில்னா கில்லுன்னு நடனமாடி நாம் கொண்டாடுவோம் உன்னத தேவன் அவர் உலகையாளும் ராஜா மனிதர்கள் மாறினாலும் மாறினாத தேவன் இவர் அனுப்புல பாவம் நீக்கும் மன்னாதி மன்னதிவர் மறுபடி வரப்போகும் மாறநாதா இவர் மாறநாதா இவர்
ಕೂಡಿ ಬಂದಿರಿ ಕುಡಿದು ಹಾಡಿರಿ ಕೂಡಿ ಬಂದಿರಿ ಕುಡಿದು ಹಾಡಿರಿ ಬೆಟ್ಟವೇ ಮೆಲ್ಲರಿ ಕೊಂಡಾಟವೇ ನಮ್ಮ ಊರೆಲ್ಲ ತೋರಣವು ಕಾಟವೇ ಬೆಟ್ಟವೇ ಮೆಲ್ಲರಿ ಕೊಂಡಾಟವೇ ನಮ್ಮ ಊರೆಲ್ಲ ತೋರಣವು ಕಾಟವೇ ಕೊಂಡಾಡುವ ನಾವು ಕೊಂಡಾಡುವ ಕತ್ತಲೆ ಸುಚರಿಸಿದನೆ ಕೊಂಡಾಡುವ ಕೊಂಡಾಡುವ ನಾವು ಕೊಂಡಾಡುವ ಕತ್ತಲೆ ಸುಚರಿಸಿದನೆ ಕೊಂಡಾಡುವ ಸಕಲ ಸೃಷ್ಟಿಕರ್ತನ ಕೊಂಡಾಡುವ ಸರ್ವಲೋಕ ರಕ್ಷಕನ ಕೊಂಡಾಡುವ ಕೂಡಿ ಬಂದಿರಿ ಕುಡಿದು ಹಾಡಿರಿ ಕೂಡಿ ಬಂದಿರಿ ಕುಡಿದು ಹಾಡಿರಿ ಬೆಟ್ಟವೇ ಮೆಲ್ಲರಿ ಕೊಂಡಾಟವೇ ನಮ್ಮ ಊರೆಲ್ಲ ತೋರಣವು ಕಾಟವೇ ಬೆಟ್ಟವೇ ಮೆಲ್ಲರಿ ಕೊಂಡಾಟವೇ ನಮ್ಮ ಊರೆಲ್ಲ ತೋರಣವು ಕಾಟವೇ ಕೊಂಡಾಡುವ ನಾವು ಕೊಂಡಾಡುವ ಕಟ್ಟಲೆ ಸುಗಮಿಸಿದರೆ ಕೊಂಡಾಡುವ ಕೊಂಡಾಡುವ ನಾವು ಕೊಂಡಾಡುವ ಕಟ್ಟಲೆ ಸುಗಮಿಸಿದರೆ ಕೊಂಡಾಡುವ பரலோகம் சேர்த்திடுவார் மனதார வாழ வைப்பார் பரலோகம் சேர்த்திடுவார் துதியுடனும் மகிமை செலுத்தி பாடி கொண்டாடு துதியுடனும் மகிமை செலுத்தி பாடி கொண்டாடு ஒரு கோடி ஸ்தோத்திரங்கள் ஏறெடுப்போமா பரிசுத்தரின் பாதத்திலே அர்ப்பணிப்போமா ஒரு கோடி ஸ்தோத்திரங்கள் ஏறெடுப்போமா பரிசுத்தரின் பாதத்திலே அர்ப்பணிப்போமா மனுக்குலமிற்காக வந்தவரும் இவரே பாவங்கள் சாபங்கள் மன்னித்தவர் இவரே மனுக்குலமிற்காக வந்தவரும் இவரே பாவங்கள் சாபங்கள் மன்னித்தவர் இவரே பரலோகவாசலை திறந்தவர் இவரே நித்திய ஜீவனையும் தந்தவரும் இவரே பரலோகவாசலை திறந்தவர் இவரே நித்திய ஜீவனையும் தந்தவரும் இவரே துதியுடனும் மகிமை செலுத்தி பாடி கொண்டாடு துதியுடனும் மகிமை செலுத்தி பாடி கொண்டாடு ஒரு கோடி ஸ்தோத்திரங்கள் ஏறெடுப்போமா பரிசுத்தரின் பாதத்திலே அர்ப்பணிப்போமா ஒரு கோடி ஸ்தோத்திரங்கள் ஏறெடுப்போமா பரிசுத்தரின் பாதத்திலே அர்ப்பணிப்போமா
உலகத்தில் வந்து விட்ட மெய்யான ஒளி நீதியின் சூரியனாய் வந்தவரும் இவரே உலகத்தில் வந்து விட்ட மெய்யான ஒளி நீதியின் சூரியனாய் வந்தவரும் இவரே பாதையிலே நிற்கிறவர் இவரே பரிசுத்த வாழ்க்கையை கொண்டவரும் இவரே பாதையிலே நிற்கிறவர் இவரே பரிசுத்த வாழ்க்கையை கொண்டவரும் இவரே துதியுடனும் மகிமை செலுத்தி பாடி கொண்டாடும் துதியுடனும் மகிமை செலுத்தி பாடி கொண்டாடு ஒரு கோடி சத்திரங்கள் ஏறிடு போமா பரிசுத்தரின் பாதத்திலே அர்ப்பணிப்போமா ஒரு கோடி சத்திரங்கள் ஏறிடு போமா பரிசுத்தரின் பாதத்திலே அர்ப்பணிப்போமா மனதார வாழ வைப்போம் பரலோகம் சேர்த்திடுவார் மனதார வாழ வைப்போம் பரலோகம் சேர்த்திடுவார் துதியுடனும் மகிமை செலுத்தி பாடி கொண்டாடு துதியுடனும் மகிமை செலுத்தி பாடி கொண்டாடு Rejoice in the Lord. Rejoice in the Lord. Rejoice in the Lord. For the King of Kings is born. We want to wish you a happy New Year. We want to wish you a happy New Year. We want to wish you a happy New Year from the bottom of our heart. Praise the Lord. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. We bring greetings to you from Bangalore. ನಾವು ನಿಮ್ಮೆಲ್ಲರೂ ಕೂಡ ಬೆಂಗಳೂರು ಪಟ್ಟಣದಿಂದ ಒಂದು ಗ್ರೀಟಿಂಗ್ಸ್ ಅನ್ನು ಕೊಂಡು ಬಂದಿದ್ದೇವೆ. We wish you all a very good evening. ನಿಮ್ಮೆಲ್ಲರೂ ಕೂಡ ಈ ಶುಭ ಸಂಜೆಯ ವಂದನೆಗಳು. We love you. ನಿಮ್ಮನ್ನ ನಾವು ಪ್ರೀತಿಸ್ತೇವೆ. And today we are coming here ನಾವು ಇವತ್ತು ಇಲ್ಲಿ ಬಂದಿರೋದು to say something great. ಯಾವುದೋ ದೊಡ್ಡ ವಿಷಯವನ್ನ ಹೇಳೋದಕ್ಕೆ. Before ನಾ ಹೇಳಿದ ಮುಂಚಿತವಾಗಿ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ. Our gracious Heavenly Father, we give you thanks and praise for this wonderful time, Lord. ಕರ್ತನೇ, ಅದ್ಭುತವಾದ ಸಮಯಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಕರ್ತನೇ. Thank you for the grace, Lord, that you have brought to this place, Lord. ನಿನ್ನ ಕೃಪೆಯ ಮೂಲಕವಾಗಿ ಈ ಸ್ಥಳಕ್ಕೆ ನಮ್ಮನ್ನು ಕೊಂಡು ಬಂದದಕ್ಕಾಗಿ ಸ್ತೋತ್ರ. Lord, you so loved the world, O good Father, that you gave your only begotten Son. ಈ ಲೋಕವನ್ನ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದೀರಿ. You loved these children, O good Father. ಈ ಮಕ್ಕಳನ್ನು ನೀವು ಪ್ರೀತಿಸ್ತಾ ಇದ್ದೀರಿ. That's the reason you have brought us here. ಅದಕ್ಕಾಗಿ ನಮ್ಮನ್ನ ಇಲ್ಲಿ ಕೊಂಡು ಬಂದಿದ್ದೀರಿ. We too love them, O good. ನಾವು ಅವರನ್ನ ಪ್ರೀತಿಸ್ತೇವೆ. Lord, now you speak to them, O good Father. ಕರ್ತನೇ, ಈ ಒಟ್ಟಿಗೆ ನೀನು ಮಾತನಾಡು. Increase them, O Lord. ಪ್ರೋತ್ಸಾಹಿಸು. Bless them, O good Father. ಆಶೀರ್ವದಿಸು. Give them the hope, O good Father. ನಿರೀಕ್ಷೆಯನ್ನು ಕೊಡು. Let their life be changed. ಅವರ ಜೀವಿತಗಳು ಬದಲಾಗಲಿ. Hands we come into children. ಕರ್ತನೇ, ನಿನ್ನ ಕರಗಳು ಈ ಮಕ್ಕಳ ಮೇಲೆ ಇಳಿದು ಬರಲಿ. Come in our midst, O God. ನಿಮ್ಮ ಹೆಸರು ಒಪ್ಪಿಸ್ತಾ ಇದ್ದೇನೆ. Lord, we enjoyed you in the presence of us. We rejoiced. ಕರ್ತನೇ, ನಿನ್ನ ಸಮ್ಮುಖದಲ್ಲಿ ಸಂತೋಷಿದ್ದೇವೆ, ಆನಂದಿಸಿದ್ದೇವೆ. Let their joy be double in this time. ಕರ್ತನೇ, ಈ ಸಮಯದಲ್ಲಿ ಅವರ ಸಂತೋಷ ಎರಡು ಪಟ್ಟು ಹೆಚ್ಚಲಿ. ನಿಮ್ಮ ಹೆಸರು ಒಪ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. Hallelujah. ಹಲ್ಲೆಲೂಯಾ. Today is something great. ಇವತ್ತು ಏನೋ ಒಂದು ದೊಡ್ಡದ್ದು. Do you know what is great? ದೊಡ್ಡದಂದ್ರೆ ಏನ್ ಗೊತ್ತಾ? It's a Christmas celebration. ಕ್ರಿಸ್ಮಸ್ ಹಬ್ಬದ ಆಚರಣೆ. Well, on this Christmas celebration, let us rejoice and forget everything. ಈ ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ನಾವೆಲ್ಲವನ್ನ ಮರೆತು ಸಂತೋಷ ಪಡಬೇಕು. This celebration is one of the biggest celebration in the world and throughout the world. ಯಾಕಂದ್ರೆ ಈ ಒಂದು ಆಚರಣೆ ಇಡೀ ಪ್ರಪಂಚದಲ್ಲಿ, ದೇಶದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿ ದೊಡ್ಡ ಹಬ್ಬದ ಆಚರಣೆ. Millions of people around the world celebrate this one. ಕೋಟ್ಯಾನ ಕೋಟಿ ಜನರು ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ.
It's joy to the world. ಯಾಕಂದ್ರೆ ಇದು ಲೋಕಕ್ಕೆ ಸಂತೋಷ ಉಂಟು ಮಾಡುವಂತ ಸಂದೇಶ. Why? ಯಾಕೆ? Because in Luke 2:11 says, ಯಾಕಂದ್ರೆ ಲೂಕ ಪತ್ರಿಕೆಯಲ್ಲಿ 7ನೇ ಅಧ್ಯಾಯದಲ್ಲಿ ಹೇಳುತ್ತೆ, today in the town of Gauribidanur, ಇವತ್ತು ಗೌರಿಬಿದನೂರ ಪಟ್ಟಣದಲ್ಲಿ a Savior has been born. ಯಾಕಂದ್ರೆ ರಕ್ಷಕನು ಜನಿಸಿದ್ದಾನೆ. To you, ನಿಮಗಾಗಿ He is the Messiah, the Lord. ಆತನು ಬರಬೇಕಾದಂತ ಮಸ್ಸಿಯನಾಗಿದ್ದಾನೆ. It's a great joy. ಇದು ದೊಡ್ಡ ಸಂತೋಷ ಉಂಟು ಮಾಡುವಂತದ್ದು. It's a great celebration. ಇದು ದೊಡ್ಡ ಆಚರಣೆ ಉಂಟು ಮಾಡುವಂತದ್ದು. So we have come here. ಅದಕ್ಕಾಗಿಯೇ ನಾವು ಇಲ್ಲಿ ಬಂದಿರೋದು. It's a great joy. ಇದು ದೊಡ್ಡ ಸಂತೋಷ. Not only somewhere He has born. ಎಲ್ಲೋ ಆತನು ಹುಟ್ಟಿಲ್ಲ, Today He is born in this place. ಇವತ್ತು ಈ ಸ್ಥಳದಲ್ಲಿ ಯೇಸು ಹುಟ್ಟಿದ್ದಾನೆ. ಹಲ್ಲೆಲೂಯಾ. It's not on December 25th. ಇದು ಏನು ಡಿಸೆಂಬರ್ 25ನೇ ತಾರೀಕು ಆತನು ಹುಟ್ಟಿಲ್ಲ. Bible very clearly says, ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತೆ, today in the town of David. ಇವತ್ತು ದಾವೀದನ ಕುಮಾರನ ನಗರದಲ್ಲಿ, So today in the town of Gauribidanur, ಇವತ್ತು ಗೌರಿಬಿದನೂರದಂತ ಈ ಒಂದು ಸ್ಥಳದಲ್ಲಿ ಪಟ್ಟಣದಲ್ಲಿ Savior has been born. ನಿಮಗಾಗಿ ರಕ್ಷಕನು ಜನಿಸಿದ್ದಾನೆ. He is born in your heart. ಆತನು ನಿಮ್ಮ ಹೃದಯದಲ್ಲಿ ಜನಿಸಿದ್ದಾನೆ. He is Messiah, the Lord. ಆತನು ಬರಬೇಕಾದ ಮಸ್ಸಿಯನಾಗಿದ್ದಾನೆ. I want to say three things ನಾನು ಈ ಸ್ಥಳದಲ್ಲಿ 3 ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ in the life of our world. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ First we see, ಮೊದಲನೇದಾಗಿ this celebration is of a great Savior. ಈ ಆಚರಣೆಯು ದೊಡ್ಡ ರಕ್ಷಕನಿಗೋಸ್ಕರ. Dear beloved in our Savior. ಯಾಕಂದ್ರೆ ಪ್ರೀತಿ ಪಾತ್ರನ ರಕ್ಷಕನಿಗೋಸ್ಕರ. Ever since sin came into this world, ಎಂದೋ ಪಾಪ ಈ ಲೋಕಕ್ಕೆ ಬಂದ ಮೇಲೆ this world was in need of a Savior. ಯಾಕಂದ್ರೆ ಈ ಪ್ರಪಂಚಕ್ಕೆ ರಕ್ಷಕನ ಅವಶ್ಯಕತೆ ಇತ್ತು. In fact, God knew that He promised a Savior. ಯಾಕಂದ್ರೆ ದೇವರಿಗೆ ಗೊತ್ತಿತ್ತು ಆತನು ವಾಗ್ದಾನ ಮಾಡಿದ ರಕ್ಷಕನ ಕೊಡ್ತಾ ಎಂಬುದಾಗಿ. God promised one who defeated the. ಯಾಕಂದ್ರೆ ದೇವರು ವಾಗ್ದಾನ ಮಾಡಿಕೊಟ್ಟು ಅವನು ಸೋಲಿಸೋದಕ್ಕೆ. Genesis 3rd chapter 15th verse says, ನಾನು ನೋಡ್ತೇನೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ in the Garden of Eden, ಏದೆನ್ ತೋಟದಲ್ಲಿ God pronounced both a curse upon the serpent who is the devil. ಯಾಕಂದ್ರೆ ಆವಿನ ಮೇಲೆ ಸೈತಾನ ಮೇಲೆ ಶಾಪವನ್ನು ಹಾಕ್ತಾರೆ ದೇವರು. Prophecy of hope for the world ಅದು ಮಾತ್ರವಲ್ಲ, ಪ್ರವಾದನೆಗಳು ನುಡಿಪಟ್ಟು ನಿರೀಕ್ಷೆಗಳಿಗೋಸ್ಕರ concerning Savior will be born. ಯಾಕಂದ್ರೆ ರಕ್ಷಕನು ಜನಿಸಲಿದ್ದಾನೆ. God said, ದೇವರು ಹೇಳಿದ್ರು, I'll put enmity between you and the woman. ನಾನು ನಿನಗೂ ಸ್ತ್ರೀಗೂ ನಾನು ವೈರಾಗ್ಯವನ್ನ ದ್ವೇಷವನ್ನು ಹುಟ್ಟಿಸ್ತೇನೆ. And between your offspring and her. ನಿನ್ನ ಸಂತತಿಗೆ ಆತನ ಸಂತತಿಗೆ ಎಂಬುದಾಗಿ. He will crush your head and you will strike his. ಆತನ ಸಂತತಿಯು ನಿನ್ನ ತಲೆಯನ್ನ ಜಜ್ಜುವುದು, ನೀನು ನಿನ್ನ ಹಿಂಬಡಿಯನ್ನು ಕಚ್ಚುವುದು ಎಂಬುದಾಗಿ. From the very beginning sin is coming into the world. ಯಾಕಂದ್ರೆ ಆದಿಯಿಂದಲೂ ಕೂಡ ಈ ಪ್ರಪಂಚದಲ್ಲಿ ಪಾಪವು ಉತ್ಪತ್ತಿಯಾಗಿ ನಡೀತಾ ಬಂತು. The world was looking forward for this day. ಯಾಕಂದ್ರೆ ಪ್ರಪಂಚ ಎದುರು ನೋಡ್ತಾ ಇತ್ತು ಈ ದಿನಕ್ಕೋಸ್ಕರ. One who would bring salvation to the world. ಯಾರು ಈ ಲೋಕಕ್ಕೆ ರಕ್ಷಣೆಯನ್ನು ಕೊಂಡು ಬರ್ತಾರೆ, ರಕ್ಷಕನೆಯನ್ನು. One who would rescue us from sin. ಯಾರು ನಮ್ಮನ್ನು ಆತ್ಮಿಕವಾಗಿ ರಕ್ಷಣೆಯನ್ನು ಮಾಡ್ತಾರೆ. One would crush the head of the Satan. ಯಾರು ಸೈತಾನನ ತಲೆಯನ್ನು ಜಜ್ಜುತ್ತಾರೆ. There was a day of the great Savior for the world. ಯಾಕಂದ್ರೆ ಪ್ರಪಂಚಕ್ಕೆ ದೊಡ್ಡ ರಕ್ಷಕನು ಬೇಕಾದಂತ ಸಂದರ್ಭ ಬೇಕಾಗಿದೆ. There was also a day of the great Savior in our own lives. ಅದು ಮಾತ್ರ ನಮ್ಮ ಜೀವಿತದಲ್ಲೂ ಕೂಡ ದೊಡ್ಡ ರಕ್ಷಣೆ ಉಂಟು ಮಾಡುವಂತ ರಕ್ಷಕನು ಬೇಕಾಗಿದೆ. Time when we were without Jesus. ಯಾಕಂದ್ರೆ ನಾವು ಆಗ ನಾವೆಲ್ಲರೂ ಕೂಡ ಯೇಸುವಿನ ಅರಿಯದವರಾಗಿದ್ದೆವು. We were lost in our sin. ಯಾಕಂದ್ರೆ ನಾವು ಪಾಪದಲ್ಲಿ ಕಳೆದು ಹೋಗಿದ್ದೆವು. It was in that moment. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ, the day of salvation, ರಕ್ಷಣೆಯ ದಿನದಲ್ಲಿ God reached out to us. ದೇವರು ನಮ್ಮ ಮೇಲೆ ಕರಗಳನ್ನು ಚಾಚಿರುವ ಮೂಲಕ brought us a hope. ನಮಗಾಗಿ ನಿರೀಕ್ಷೆಯನ್ನು ಕೊಟ್ಟರು. Brought us salvation. ನಮಗೆ ರಕ್ಷಣೆಯನ್ನು ಕೊಟ್ಟರು by the work of the great Savior. ಯಾಕಂದ್ರೆ ದೊಡ್ಡ ರಕ್ಷಕನ ಮೂಲಕವಾಗಿ. That's what John tells in 3:16 and 17. ಅದೇ ಯೋಹಾನ ಪತ್ರಿಕೆಯಲ್ಲಿ ಹೇಳುತ್ತೆ 3:16 ವಚನ. For God so loved the world. ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ He gave his only begotten son. ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. So that everyone who believes in him. ಯಾರೆಲ್ಲ ಆತನಲ್ಲಿ ನಂಬಿಕೆ ಇಡುತ್ತಾರೆ, not perish but have eternal life. ಅವರು ನಾಶವಾಗದೆ ಅವರಿಗೆ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಕ್ಕೋಸ್ಕರ. God did not send his son to the world to condemn the world. ಯಾಕಂದ್ರೆ ದೇವರು ತನ್ನ ಮಗನನ್ನ ಕಳಿಸಿಕೊಟ್ಟಿದ್ದು ಲೋಕವನ್ನು ತಪ್ಪು ದೂರುವುದಕ್ಕೋಸ್ಕರ ಅಲ್ಲ, to save the world through him. ಈ ಯೇಸುವಿನ ಮೂಲಕವಾಗಿ ಈ ಲೋಕವನ್ನು ರಕ್ಷಿಸೋದಕ್ಕೋಸ್ಕರ. The world was crushed by the sin and death. ಯಾಕಂದ್ರೆ the world was cursed by the sin and death. ಈ ಪ್ರಪಂಚವು ಪಾಪದಿಂದಲೂ ಅಥವಾ ಶಾಪದಿಂದಲೂ ಜಜ್ಜಲ್ಪಟ್ಟಿತ್ತು. But God fixed that problem. ಯಾಕಂದ್ರೆ ಮರಣ ಜಜ್ಜಲ್ಪಟ್ಟಿದ್ದು ದೇವರ ಸಮಸ್ಯೆಗೆ ಪರಿಹಾರ ಕೊಡೋಕೋಸ್ಕರ. By sending the greatest blessing to the world. ದೊಡ್ಡ ಒಂದು
ಆಶೀರ್ವಾದವನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟು Never seen. ಎಂದು ಕಾಣದ ಆಶೀರ್ವಾದ. That great Savior is better than the great curse. ಯಾಕಂದ್ರೆ ನಾವು ಅನುಭವಿಸಿದ ಎಲ್ಲ ಶಾಪಕ್ಕಿಂತ ಮಿಗಿಲಾಗಿ ದೊಡ್ಡ ರಕ್ಷಕನನ್ನ ದೇವರು ಕಳಿಸಿಕೊಟ್ಟಿದ್ದು ಲೋಕಕ್ಕೆ. The world was once in the day of great Savior. ಯಾಕಂದ್ರೆ ಈ ಪ್ರಪಂಚ ಬೇಕಾಗಿತ್ತು ಆ ರಕ್ಷಕನಿಗ ದಿನಕ್ಕೋಸ್ಕರ. Praise God that the Savior has come. ನೀವೆಲ್ಲರೂ ಕೂಡ ದೇವರಿಗೆ ಘನಪಡಿಸಿರಿ, ರಕ್ಷಕನು ಜನಿಸಿದ್ದಾನೆ. Some of you may in the day right now experience the great Savior. ಈಗಾಗಲೇ ಕೆಲವರು ಇರುವಂತ ಸ್ಥಳದಲ್ಲಿಯೇ ಆ ರಕ್ಷಕನ ಅನುಭವನ ಕಾಣುತ್ತಿದ್ದೀರಿ. Give yourself to Him. ನೀವು ನಿಮ್ಮ ಜೀವಿತಗಳನ್ನ ಯೇಸುವಿಗಾಗಿ ಕೊಡಿರಿ. Now experience love and salvation. ನೀವು ಈಗ ಆತನ ಪ್ರೀತಿಯನ್ನ, ಆತನ ರಕ್ಷಣೆ ಅನುಭವನ ಕಾಣ್ತೀರಾ. This Christmas day remembers the day of the great salvation. ಈ ಕ್ರಿಸ್ಮಸ್ ಹಬ್ಬವು ನಿಮ್ಮ ಜೀವಿತದಲ್ಲಿ ರಕ್ಷಣೆ ಆನಂದವನ್ನು ಕೊಂಡು ಬರುತ್ತೆ. A day of great Savior. ದೊಡ್ಡ ರಕ್ಷಕನ ಒಂದು ಅನುಭವ. Second thing, ಎರಡನೇದಾಗಿ this Christmas, the celebration is a great life. ಯಾಕಂದ್ರೆ ಈ ಕ್ರಿಸ್ಮಸ್ ಹಬ್ಬದ ಆಚರಣೆ ದೊಡ್ಡ ಜೀವ. Some of you may remember very clearly ಕೆಲವರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು what life was without Christ. ಜೀವಿತ ಯೇಸುವಿಲ್ಲದ ಜೀವಿತ ಹೇಗಿರುತ್ತೆ. Some of you can remember what life is like. ಅದು ಮಾತ್ರ ಕೆಲವರು ಅಂದುಕೊಳ್ಬಹುದು ಅವರ ಜೀವಿತಗಳು ಹೇಗೆ ಕಾಣಪಡುತ್ತೆ ಯೇಸುವಿಲ್ಲದು. To have Jesus in our life, ನಮ್ಮ ಜೀವಿತದಲ್ಲಿ ಯೇಸು ಇರೋದಾದ್ರೆ, but not realizing the depth of the great blessing of God. ಯಾಕಂದ್ರೆ ಅವರು ದೇವರ ಆಶೀರ್ವಾದದ ಜೀವನ ಅರ್ಥ ಮಾಡ್ಕೊಳ್ಳೋದಿಲ್ಲ. Because of the coming of the great Savior, ಯಾಕಂದ್ರೆ ದೊಡ್ಡ ರಕ್ಷಕನ ಔಷಧ ಇರೋದ್ರಿಂದ, who was born in the manger, ಯಾರು ಗೋದಲಲ್ಲಿ ಜನಿಸಿದ ಆತನು, grew up as a man, ಆತನು ಮನುಷ್ಯನಾಗಿ ಬೆಳೆದು, gave his life on the cross, ತನ್ನನ್ನು ಶಿಲುಬೆಯಲ್ಲಿ ತನ್ನ ಜೀವಿತವನ್ನು ಕೊಟ್ಟು, and rose from the dead. ಆತನು ಮರಣದಿಂದ ಜೀವಂತವಾಗಿ ಎದ್ದು, we are now set free from death and we have a great life. ಈಗ ನಮಗೆ ಮರಣದಿಂದ ಜಯಿಸಿ ನಮಗೆ ಕರ್ತನೆಂಬುದ ದೊಡ್ಡ ಜೀವವಿದೆ. That's what Paul says in Rome 8:1-2. ಅದೇ ಪೌಲನು ಕೂಡ ಹೇಳುವುದು 8ನೇ ರೋಮ ಪತ್ರಿಕೆ 8ನೇ ಅಧ್ಯಾಯ 1-8. Therefore now is no condemnation for those in Christ Jesus. ಯಾರು ಕ್ರಿಸ್ತನಲ್ಲಿರ್ತಾರೋ ಅವರಿಗೆ ಯಾವುದೇ ರೀತಿಯಾದಂತ ತಪ್ಪಾಗುವಂತ ದೋಷ ರೂಪವಾದಂತ ಒಂದು ಕಾರ್ಯವಿಲ್ಲ. Because the law of the Spirit of the Christ is in Christ Jesus has set us free. ಯಾಕಂದ್ರೆ ಕರ್ತನಾದ ಯೇಸು ನಿಯಮವನ್ನು ನಮ್ಮನ್ನ ಬಿಡುಗಡೆ ಮಾಡಿದ್ದಾರೆ. Free us from the law of sin of death. ನಮ್ಮನ್ನ ಶಾಪ ಪಾಪದ ಬಂಧನದಿಂದ ಆತನ ಬಿಡಿಸಿದ್ದಾನೆ. Peter says that our life in Jesus is a living hope. ಯಾಕಂದ್ರೆ ಕರ್ತನಲ್ಲಿ ಪೇತ್ರನು ಕೂಡ ಹೇಳ್ತಿದ್ದಾನೆ, our life in Jesus is a living hope. ಯಾಕಂದ್ರೆ ಕ್ರಿಸ್ತನಲ್ಲಿ ಜೀವಿಸೋದು ನಿಜವಾದ ಜೀವಿಸುವ ನಿರೀಕ್ಷೆ. He says in 1 Peter 1:3-4, 1 ಪೇತ್ರ 1:3-4 ಕೂಡ ಹೇಳುತ್ತೆ, blessed be the God the Father of our Lord Jesus Christ. ತಂದೆಯಾದ ದೇವರಿಗೆ ಕರ್ತನಾದ ಯೇಸುವಿನ ಮೂಲಕವಾಗಿ ವಂದನೆ ಉಂಟಾಗಲಿ. Because of his great mercy, ಆತನು ತೋರಿದಂತ ದೊಡ್ಡ ಕೃಪೆಯ ನಿಮಿತ್ತ he has given us a new birth into a living hope. ಆತನು ನಮಗೆ ಹೊಸ ನಿರೀಕ್ಷೆ ಉಂಟು ಮಾಡುವಂತ ಹೊಸ ಜೀವನ ಕೊಟ್ಟನು. Through the resurrection of Jesus Christ from the dead. ಪುನರುತ್ಥಾನವಾದಂತ ಯೇಸುವಿನ ಮೂಲಕವಾಗಿ. And fourth verse says, 4ನೇ ವಚನ ಹೇಳುತ್ತೆ, and into inheritance that is imperishable, undefiled and unfading. ಯಾಕಂದ್ರೆ ಆತನ ಮೂಲಕವಾಗಿ ಯಾವುದೇ ರೀತಿಯಲ್ಲಿ ಏನು ನಾಶವಾಗದೇ ಇರುವಂತದ್ದು, ಯಾವುದೇ ರೀತಿ ಹಾಳಾಗದೇ ಇರುವಂತದ್ದು, which has kept in heaven for you. ನಮಗಾಗಿ ನಿತ್ಯ ಪರಲೋಕವನ್ನು ಇಟ್ಟಿದ್ದು. Our hope is not found our hope is not found in the blessing in this world. ಯಾಕಂದ್ರೆ ನಮ್ಮ ನಿರೀಕ್ಷೆ ಅನ್ನೋದು ಈ ಲೋಕದ ಆಶೀರ್ವಾದಕ್ಕೆ ಮಾತ್ರ ಅಲ್ಲ, but in the heavenly blessing of God. ನಮಗೆ ಪರಲೋಕದ ಆಶೀರ್ವಾದಗಳು ಬೇಕು. Before Jesus we were in the day of a great life. ಯಾಕಂದ್ರೆ ಯೇಸುವಿನ ಇಲ್ಲದೆ ಇರುವಾಗ we were in the day of great life. ನಾವು ದೊಡ್ಡ ಜೀವಿತದಲ್ಲಿ ಜೀವಿತದಲ್ಲಿ ಇದ್ವಿ. In Jesus we have a living hope. ನಮಗೆ ಯೇಸುವಿನಲ್ಲಿ ಜೀವಿಸುವಂತ ನಿರೀಕ್ಷೆ ಇದೆ. Some of you are so close to experience the ಕೆಲವರು ಇದಕ್ಕೆ ಹತ್ತಿರವಾಗಿದ್ದರೆ, ಸಮೀಪವಾಗಿದ್ದರೆ ಅನುಭವಿಸೋಕೆ the great life that God has stored in for you in Jesus. ದೇವರು ನಿಮಗಾಗಿ ಶೇಖರಿಸಿಟ್ಟಿರುವಂತ ಜೀವಿತ. You are the moment away from Jesus, changing from life forever. ಯಾಕಂದ್ರೆ ನೀವು ಸ್ವಲ್ಪ ಮಾತ್ರ ದೂರದಲ್ಲಿದ್ದೀರಿ, ನಿಮ್ಮ ಜೀವಿತ ಬದಲಾಯಿಸಿಕೊಳ್ಳೋಕಾಗ್ತಾ ಇಲ್ಲ. On Christmas day, ಕ್ರಿಸ್ಮಸ್ ದಿನದಂದು as we look forward, ನಾವು ಮುಂದೆ ನೋಡುವಾಗ to what tomorrow brings, ನಾಳೆ ದಿನ ಏನ್ ಕೊಂಡು ಬರುತ್ತೆ, let us now look to God. ನಾವು ದೇವ್ರ ನೋಡೋಣ with anticipation, ಆತನನ್ನು ಎದುರು ನೋಡೋಣ for the new life that he brings. ಹೊಸ ಜೀವಿತ ಆತನ ಕೊಡೋಕ್ಕೋಸ್ಕರ. Finally, let us remember what we are now. ಕೊನೆಯದಾಗಿ ನಾವು ಏನೇ ಆಗಿದ್ದೇವೆ. The third thing is, ಮೂರನೇದಾಗಿ this celebration is ಈ ಆಚರಣೆಯು a great eternity. ದೊಡ್ಡ ನಿತ್ಯತ್ವವನ್ನು ಕೊಡುತ್ತೆ. As we read earlier, ನಾನು ಹೇಳಿದ ಪ್ರಕಾರವೇ Peter spoke of the inheritance that ಪೇತ್ರನು ಇದರ ಕುರಿತಾಗಿ ಹೇಳ್ತಿದ್ರು,
our inheritance that is imperishable, ಯಾಕಂದ್ರೆ ನಾವು ಇಲ್ಲಿ ಕಾಣ್ತಿರೋದು ನಾಶವಾಗದೇ ಇರುವಂತ ಕುರಿತಾಗಿ that is kept in heaven for us. ಆತನು ಪರಲೋಕ ನಮಗಾಗಿ ಇಟ್ಟಿದ್ದಾನೆ. Part of that inheritance is the promise of the great eternal God, ನಿತ್ಯತ್ವದ ದೇವರು ನಮಗಾಗಿ ವಾಗ್ದಾನ ಮಾಡಿದ್ದೇನು? our creator and our father. ನಮ್ಮ ಸೃಷ್ಟಿಕರ್ತನು, ನಮ್ಮ ತಂದೆಯಾಗಿರುವ ಆತನು. This inheritance is secured by the work of Jesus. ಆತನ ನಿತ್ಯತ್ವವು ಯೇಸುವಿನ ಮೂಲಕವಾಗಿ ಸುರಕ್ಷಿತವಾಗಿದೆ. Listen to how this eternity is described in the part. ನೀವು ಕಿವಿಗೊಟ್ಟು ಕೇಳಿ ಹೇಗೆ ನಿತ್ಯತ್ವವು ಆತನ ಒಂದು ಭಾಗವಾಗಿದೆ. The book of Revelation 22nd chapter 1 to 5. ಪ್ರಕಟಣೆಯಲ್ಲಿ 22ನೇ ಅಧ್ಯಾಯ 1ರಿಂದ 5ನೇ ವಚನ ನೋಡಿದ್ರೆ, Here the Paul says, ಇಲ್ಲಿ John says, ಇಲ್ಲಿ ಯೋಹಾನ ಹೇಳ್ತಿದ್ದಾನೆ, then he showed me the river of water of life, ಆತನು ಜೀವ ಎಂಬ ನದಿಯ ಸ್ಥಳವನ್ನು ತೋರಿಸಿದನು. clear as crystal, ಅದು ಸ್ಪಷ್ಟವಾಗಿ ಇತ್ತು, flowing from the throne of God of the Lamb, ಅದು ಮಾತ್ರವಲ್ಲ ದೇವರ ಸಿಂಹಾಸನದಿಂದಲೇ ಅದು ಹರಿಯುತ್ತಿತ್ತು, down the middle of the city of Main Street, ಅದು ಮಾತ್ರವಲ್ಲ down to the city of Main Street. ಅದು ಮಾತ್ರವಲ್ಲ ಸಿಂಹಾಸನದ ಹೊರಟಿಂದ ಆ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. The tree of life was on one side, ಅದು ಮಾತ್ರವಲ್ಲ ಜೀವ ವೃಕ್ಷವಿತ್ತು, bearing 12 kinds of fruits, ಅಲ್ಲಿ 12 ರೀತಿಯಾದ ಫಲಗಳಿತ್ತು. and the leaf of the tree are for healing for nations. ಅದರ ಮರದ ಎಲೆಗಳು ಜನಾಂಗದವರನ್ನು ವಾಸಿಸುವುದಕ್ಕೆ ಪ್ರಯೋಜನವಾಗಿತ್ತು. And there will no longer curse. ಅಲ್ಲಿ ಇನ್ನು ಶಾಪ ಗ್ರಸ್ತವು ಇರುವುದಿಲ್ಲ. The throne of God and the Lamb will be in the city. ಯಾಕಂದರೆ ದೇವರ ಯಜ್ಞದ ಕುರಿಯಾತನ ಸಿಂಹಾಸನವಿರುವುದಲ್ಲಿ, And his servant will be worshipped. ಆತನ ದಾಸರುಗಳು ಆತನಿಗೆ ಸೇವೆ ಮಾಡುವರು. Fourth, you see, they will see the face and his name will be on his forehead. ಯಾಕಂದ್ರೆ ಅವರ ಮೇಲೆ ಹೆಸರನ್ನು ಕಾಣ್ತೀರ, ಅವರ ಹಣೆಗಳಲ್ಲಿ ಅವರ ಹೆಸರುಗಳು ಇರುವುದು. Night will be no more. ಯಾಕಂದ್ರೆ ಇನ್ನು ರಾತ್ರಿ ಇರುವುದಿಲ್ಲ. People will not be need light of a lamp or the sun. ಯಾಕಂದ್ರೆ ಜನರಿಗೆ ದೀಪವಾಗಲಿ ಬೆಳಕಾಗಲಿ ಸೂರ್ಯನಾಗಲಿ ಬೆಳಕಾಗಲಿ ಬೇಕಾಗುವುದಿಲ್ಲ. God will give them a light. ಯಾಕಂದ್ರೆ ದೇವರಾದ ಕರ್ತನೆ ಬೆಳಕಾಗಿ ಜನರಿಗೆ ಇರ್ತಾರೆ. And they will reign forever. ಯಾಕಂದ್ರೆ ಅದು ಯುಗಾಂತರದಲ್ಲಿ ಆತನು ಆಳುವನು. No matter what we are going through now. ನೀವು ಈ ಸಂದರ್ಭದಲ್ಲಿ ಯಾವ ಸ್ಥಿತಿಗತಿಯಲ್ಲಿ ಹೋಗ್ತಿದ್ರು ಪರವಾಗಿಲ್ಲ. In this world we will have up and downs. ಯಾಕಂದ್ರೆ ಈ ಲೋಕದಲ್ಲಿ ಪ್ರಪಂಚದಲ್ಲಿ ನಿಮಗೆ ಕಷ್ಟ ದುಃಖಗಳು ಇದೆ. In this world we will have problems. ಯಾಕಂದ್ರೆ ಈ ಲೋಕದಲ್ಲಿ ನಿಮಗೆ ಅನೇಕ ಕಷ್ಟಗಳು ಬರುತ್ತೆ. We will have trials and difficulties. ನಿಮಗೆ ಅನೇಕ ಶೋಧನೆಗಳು ಬರುತ್ತೆ. We know that we are one day we are going to have eternity. ನಮಗೆ ಒಂದು ನಂಬಿಕೆ ಇದೆ, ನಾವು ನಿತ್ಯತ್ವಕ್ಕೆ ಒಂದು ದಿನ ಸೇರಲಿದ್ದೇವೆ. Great eternity. ದೊಡ್ಡ ನಿತ್ಯತ್ವ, where God will take away all the sufferings and ಅಲ್ಲಿ ದೇವರು ನಮ್ಮ ಎಲ್ಲ ದುಃಖವನ್ನ, ಎಲ್ಲ ಕಣ್ಣೀರನ್ನ, ಎಲ್ಲ ವೇದನೆಯನ್ನ, ಎಲ್ಲ ವ್ಯಾಧಿಯನ್ನ ಆತನು ಬದಲಾಯಿಸುವಂತದ್ದು. we will have a life with him forever. ನಮಗೆ ನಿತ್ಯದ ಒಂದು ಜೀವವನ್ನು ಆತನು ಕೊಡ್ತಾರೆ. In a great heavenly city. ದೊಡ್ಡ ಪರಲೋಕ ನಮಗಾಗಿ ಕಾದಿದೆ. This Christmas has made it possible. ಈ ಕ್ರಿಸ್ಮಸ್ ಆತನ ಹುಟ್ಟು ಇದನ್ನ ಸಾಧ್ಯವಾಗಿ ನಮಗೆ ಮಾಡಿಕೊಡ್ತು. That's the reason he came down. ಅದಕ್ಕಾಗಿ ಯೇಸು ಲೋಕಕ್ಕೆ ಬಂದಿದ್ದು, to have reconcile with us. ನಮ್ಮನ್ನ ಮತ್ತೆ ದೇವರೊಟ್ಟಿಗೆ ಸೇರಿಸೋದಕ್ಕೋಸ್ಕರ. If he would have not come this day, ಒಂದು ವೇಳೆ ಯೇಸು ಈ ದಿನದಲ್ಲಿ ಬರದೇ ಹೋಗಿದ್ದರೆ, he would have not had this eternal life. ನಮಗೆ ನಿತ್ಯ ಜೀವ ಇರೋದಕ್ಕಾಗ್ತಿರ್ಲಿಲ್ಲ. So this is the greatest day. ಅದಕ್ಕಾಗಿ ನಾನು ಹೇಳ್ತಾರೆ ಇದು ದೊಡ್ಡ ದಿನ, ವಿಶೇಷವಾದ ದಿನ. Jesus spoke about the blessing of eternity that would come through him. ಯಾಕಂದ್ರೆ ಖಂಡಿತವಾಗ್ಲೂ ಕೂಡ ದೇವರು ನಿತ್ಯದ ಆಶೀರ್ವಾದ ಕುರಿತ ಮಾತಾಡೋದು ನಿಮಗೆ ಬರಲಿದೆ. In Gospel of John 11 chapter 25 to 27. ನಾವು ನೋಡ್ತೇವೆ ಯೋಹಾನ 11:25-27 he spoke to a woman called Martha. ಆ ಮಾರ್ತಾ ಎಂಬ ಸ್ತ್ರೀಗೆ ಯೇಸು ಮಾತನಾಡಿದ್ರು. The scripture says, ಸತ್ಯವು ಹೇಳುತ್ತೆ, Jesus said to her, ಯೇಸು ಆಕೆಗೆ ಹೇಳಿದ್ರು, I am the resurrection and the life. ನಾನೇ ಪುನರುತ್ಥಾನ ಜೀವವಾಗಿದ್ದೇನೆ. The one who believes in me will, even if he dies, he will live. ಯಾರು ನನ್ನ ನಂಬುತ್ತಾರೋ ಆತನು ಸತ್ತರೂ ಬದುಕುವನೆಂಬುದಾಗಿ. Everyone who lives and believes in me will never die. ಯಾರು ಆತನಲ್ಲಿ ನಂಬಿಕೆ ಇರ್ತಾರೋ, ವಿಶ್ವಾಸ ಪಡ್ತಾರೋ, ಅವ್ರು ಎಂದಿಗೂ ಸಾಯೋದಿಲ್ಲ. You believe this? ನೀವು ಇದನ್ನ ನಂಬುತ್ತೀರಾ? He said, yes Lord. ಹೌದು ಕರ್ತನೆ. She told him, ಆಕೆ ಹೇಳಿದ್ರು, ಆತನ ಹೇಳಿದ್ರು, I believe you are the Messiah. ನಾನು ನಂಬುತ್ತೇನೆ. ಆಕೆ ಹೇಳಿದ್ರು, ನೀನೇ ಬರಬೇಕಾದ ಮೆಸ್ಸಿಯನು, Son of God, ದೇವರ ಕುಮಾರನು, comes into the world. ನೀನು ಬರಬೇಕಾದವನು. My dear beloveds, ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು we believe ನೀವು ನಂಬುತ್ತೀರಾ? we are now on the days of great eternity. ಈಗ ನಿತ್ಯತ್ವದ ಒಂದು ದೊಡ್ಡ ಒಂದು ಮಾರ್ಗದಲ್ಲಿ ನಾವಿದ್ದೇವೆ. The coming of Jesus into this world brought with his promise of great eternity. ಯೇಸುವಿನ ಮತ್ತೆ ಬರೋಣವು ವಾಗ್ದಾನಗಳ ಒಡನೆ ಆತನು ಬರಲಿದ್ದಾನೆ. No, the coming of Jesus first came. ಮೊದಲ ಬರೋಣ. This Christmas has brought a great promise of eternity. ದೊಡ್ಡ ನಿತ್ಯತ್ವದ ಒಂದು ಭಾಗವನ್ನು ಕೊಂಡು ಬಂತು. It has a beautiful and wonderful heaven. ಅದು ಸುಂದರವಾಗಿ ಅತ್ಯಾಶ್ಚರ್ಯವಾಗಿ ಇತ್ತು. As you remember this Christmas day, ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವ ಮೂಲಕವಾಗಿ
look forward for tomorrow with anticipation for a greater day. ಅದು ಮಾತ್ರ ಅಲ್ಲ, ನಾಳೆ ದಿನದಲ್ಲಿ ಎದುರು ನೋಡೋಣ ಆತನ ಬರೋಣಕ್ಕೋಸ್ಕರ ಕೂಡ. Also remember that God has already brought about a great days. ಯಾಕಂದ್ರೆ ದೇವರು ದೊಡ್ಡ ಒಂದು ದಿನವನ್ನು ಕೊಂಡು ಬಂದಿದ್ದಾರೆ. And we are at that day more greater days. ನಮಗೆ ಇನ್ನೂ ಅದ್ಭುತವಾದ ದಿನಗಳುಂಟು. With Jesus God has brought us. ಯೇಸುವಿನ ಮೂಲಕವಾಗಿ ದೇವರು ಕೊಂಡು ಬಂದಿದ್ದು. And will continue to bring us all kind of blessings. ಇದೆಲ್ಲವೂ ನಿತ್ಯ ಆಶೀರ್ವಾದಗಳನ್ನು ಕೊಂಡು ಬರುತ್ತೆ, ಎಲ್ಲ ರೀತಿಯಾದ. Let us enjoy with a great joy and gratitude. ನೀವು ದೊಡ್ಡ ಕೃತಜ್ಞತೆ ಮೂಲಕವಾಗಿ ಈ ಹಬ್ಬದಲ್ಲಿ ಸಂತೋಷಿಸಿರಿ. Remember this celebration is a great savior. ಯಾಕಂದ್ರೆ ಜ್ಞಾಪಕದಲ್ಲಿಡಿ, ಈ ಆಚರಣೆ ದೊಡ್ಡ ರಕ್ಷಕನದ್ದು. Remember this celebration is an experience of great life. ಇದು ದೊಡ್ಡ ಅನುಭವ, ಜೀವಿತದ ಅನುಭವವನ್ನು ಕೊಂಡು ಬರುತ್ತೆ. This great days for looking forward for a great eternity. ಯಾಕಂದ್ರೆ ದೊಡ್ಡ ನಿತ್ಯತೆಗೋಸ್ಕರವಾಗಿ ನಾವು ಎದುರು ನೋಡ್ತಿದ್ದೇವೆ. If anyone doesn't know Jesus today, ಯಾರಿಗಾದ್ರೂ ಇಲ್ಲಿ ಯೇಸುವಿನ ಕುರಿತ ಗೊತ್ತಿಲ್ಲದಿದ್ರೆ, if you haven't enjoyed God's blessing, ದೇವರ ಆಶೀರ್ವಾದ ಪಡೆದುಕೊಳ್ಳದೇ ಇದ್ರೆ, turn to Jesus today. ಇವತ್ತು ನೀವು ಸ್ವಾಗತ ಮಾಡಿ ಆತನಿಗೆ. You contact Pastor James here. ಇಲ್ಲಿ ಇರುವಂತ ಸಭಾಬೋಧಕರಾಗಿರುವಂತ ಶಾಲೋಮ್ ಪ್ರಾರ್ಥನಾ ಮಂದಿರವನ್ನು ನಡೆಸಿಕೊಡ್ತ ಪಾಸ್ಟರ್ ಜೇಮ್ಸ್ ಅನ್ನು ಸಂಧಿಸಿ You ask more about this Christmas. ಯೇಸು ಹಬ್ಬದ ಕುರಿತಾಗಿ ಅಧಿಕವಾಗಿ ಕೇಳಿ, and he will tell you what it is. ಅವರು ನಿಮಗೆ ಹೇಳ್ಕೊಡ್ತಾರೆ. And he'll show you the way. ಅವರು ನಿಮಗೆ ಮಾರ್ಗದರ್ಶನ ತೋರಿಸ್ತಾರೆ. This Christmas not only brought us a joy, ಈ ಕ್ರಿಸ್ಮಸ್ ಹಬ್ಬ ಬರೀ ಸಂತೋಷ ಕೊಂಡು ಬಂದಿದ್ದು ಮಾತ್ರ ಅಲ್ಲ, this Christmas has brought us an eternal life. ನಿತ್ಯ ಜೀವವನ್ನ ಕ್ರಿಸ್ಮಸ್ ಕೊಂಡು ಬಂತು. As you're celebrating the Christmas, the birth of Christ Jesus, ನಾವು ಕ್ರಿಸ್ಮಸ್ ಆತನ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕವಾಗಿ rejoice and anticipate is coming. ನೀವು ಸಂತೋಷ ಪಡಿರಿ, ಮತ್ತೆ ಆತನ ಬರೋಣಕ್ಕಾಗಿ ಎದುರು ನೋಡಿ. He's going to come very soon. ಆತನು ಅತಿ ಬೇಗನೆ ಬರಲಿದ್ದಾನೆ. Anything can happen any. ಏನು ಬೇಕಾದ್ರೂ ಯಾವ ಗಳಿಯಲ್ಲೂ ಕೂಡ ನಡೆಯಬಹುದು. Be prepared. ಸಿದ್ಧರಾಗಿರಿ. I want to close here. ನಾ ಇಲ್ಲಿ ಮುಕ್ತಾಯ ಮಾಡ್ತಿದ್ದೇನೆ. Wishing you all the best. ನಿಮ್ಮೆಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಸಲ್ಲಿಸುವ ಮೂಲಕ that you will be prepare yourself for his coming. ನೀವು ಆತನ ಬರೋಣಕ್ಕಾಗಿ ಸಿದ್ಧಗೊಳ್ಳಿ. During this celebration, ಈ ಆಚರಣೆಯನ್ನ ಸಂತೋಷವಾಗಿ ಆಚರಿಸಿ. Wish you all a very blessed Christmas. ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ಕೊಂಡು ಬರುವಂತ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ. In Jesus' name I bless you all. ಯೇಸುವಿನ ನಾಮದಲ್ಲಿ ನಿಮ್ಮನ್ನ ಆಶೀರ್ವದಿಸ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. What child is this who lay to rest on Mary's lap is sleeping, whom angels greet with anthems sweet, while shepherds watch are keeping. This is Christ the King, whom shepherds guard and angels sing. Haste, haste.
ಪೇಟವನ್ನು ತೊಡಿಸುವ ಮುಖಾಂತರವಾಗಿ ಏನವರನ್ನು ಸನ್ಮಾನಿಸ್ತಾರೆ. ಶಾಲೆ ರಮೇಶ್ ಎಲ್ಲರೂ ಕೂಡ ಗಟ್ಟಿಯಾಗಿ ಚಪ್ಪಾಳೆ ಹೊಡೆದು ಫಾಸ್ಟ್ ಆರ್ತಿ ಮುಂದೆ ಆರ್ತಿ ಫಾಸ್ಟ್ ಅವ್ರಿಗೆ ಮತ್ತೆ ಆರ್ತಿ ಬಂದು ಸನ್ಮಾನ ಮಾಡ್ತಾರೆ. ಫಾಸ್ಟ್ ಅವ್ರಿಗೆ ಬಿಟ್ಟು ಎಲ್ಲರೂ ಚಪ್ಪಾಳೆ ಹೊಡೆ ಗಟ್ಟಿಯಾಗಿ. ರಮೇಶ್ ಸರ್ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ತುಂಬ ಸಂತೋಷ, ಕಾರ್ಯಕ್ರಮ ಮುಕ್ತಾಯಕ್ಕೆ ಬಂದಿದ್ದೀವಿ. ಈ ರೀತಿ ಅರೇಂಜ್ ಮಾಡಲಿಕ್ಕೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾರೆ. ಇದೆಲ್ಲ ದೇವರ ಕೃಪೆ. ಇದಕ್ಕೆ ಸಹಕಾರಿಯಾಗಿ ನಮ್ಮ ಸಾಮ್ ಬ್ರದರು ಮತ್ತು ಅವ್ರ ಟೀಮು ಪ್ರತಿ ವರ್ಷ ನಮ್ಮನ್ನು ಡಿಸೆಂಬರಲ್ಲಿ ನೆನಪು ಮಾಡ್ಕೊಳ್ತಾರೆ. ಭಾಳ ಒಂದು ಅದ್ಭುತವಾದ ಹಳ್ಳಿ ಸೇವೆಯಲ್ಲಿ ಸುಮಾರು ಕಡೆ ನಾವು ಈ ಕಾರ್ಯಕ್ರಮಗಳು ಹಳ್ಳಿಗಳಲ್ಲಿ ಮಾಡಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ನಿಮ್ಮ ಪ್ರಾರ್ಥನೆ ನಮಗೆ ಬಹಳ ಮುಖ್ಯವಾಗಿದೆ. ನಿಮ್ಮ ಟೀಮ್ ಆಗಿ ನಮ್ಮ ನೃತ್ಯ ಮಾಡಿದಂಥ ಎಲ್ಲ ಸಿಸ್ಟರ್ಸ್ಗೆ, ಮಕ್ಕಳಿಗೆ, ಪ್ರತ್ಯೇಕವಾಗಿ ಬಂದಿರುವಂಥ ನಮ್ಮ ಬೆಂಗಳೂರು ಪಟ್ಟಣದಿಂದ ಬಂದಿರುವಂಥ ಎಲ್ಲ ದೇವರ ಮಕ್ಕಳಿಗೆ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದು ನಾವು ಸ್ವಾಗತವನ್ನು ಕೋರೋಣ. ಪ್ರತ್ಯೇಕವಾಗಿ ನಮ್ಮ ಸಾಮ್ ಕೂಡ ನಾವೆಲ್ಲರೂ ಕೂಡ ಚಪ್ಪಾಳೆ ಹೊಡೆದು ನಾವು ಗೌರವಿಸಬೇಕಾಗಿತ್ತು. ಇದನ್ನು ಪರಿಚಯ ಮಾಡಿಕೊಟ್ಟ ನಾವು ಅಪ್ಪರಂ ಬೈಬಲ್ ಕಾಲೇಜಲ್ಲಿ ಓದಿರೋರು, ನಾನು, ನಮ್ಮ ರಮೇಶ್ ಬ್ರದರು, ನಮ್ಮ ಸ್ಯಾಮ್ ಬ್ರದರ್. ಹಾಗಾಗಿ ನಮ್ಮ ಟೀಮ್ ಹೀಗೆ ನಮ್ಮದು ಒಳ್ಳೆ ಸೇವೆ ನಡೀತಾ ಇದೆ. ಹೀಗಾಗಿ ಅನೇಕ ಹಳ್ಳಿಗಳಲ್ಲಿ ನಾವು ಸೇವಕರು ಸೇವೆ ಮಾಡ್ತಾ ಇದ್ದೀವಿ. ಅದು నిమ్మెల్లర ప్రార్థన ಮತ್ತು ఓకే ప్రార్థన చేసుకున్నా. మహోన్నతుడా, సర్వోన్నతుడా, భూమి ఆకాశముని అందులో ఉన్న సమస్తమును సృష్టి చేసినట్టి గొప్ప తండ్రి, నీ నామానికి వందనాలు, స్తోత్రాలు, కృతజ్ఞతలు చెల్లిస్తున్నాం ప్రభువా. ఆనాడు తండ్రి నాయన బెత్లెహేము పట్టణంలో ప్రభువా నాయన మా కొరకు నాయన మీరు లోకరక్షకుడుగా తండ్రి ఈ లోకానికి జన్మించి వచ్చినారు ప్రభువా. తండ్రి ఆనాడు తండ్రి నాయన బెత్లెహేములో జన్మించిన దేవుడు ప్రభువా, ఈ నేడు తండ్రి నాయన ఈ యొక్క నాయన గ్రామములో ప్రభువా నాయన ప్రతి ఒక్కొక్కరు గుండెల్లో, హృదయంలో తండ్రి, కుటుంబాల్లో తండ్రి మీరు జన్మించాలంటే దేవుడు మీరు అయినారు కాబట్టి ప్రభువా తండ్రి లోకముని ప్రభువా ఎంతగానో మీరు ప్రేమించి మీ యొక్క అద్వితీయమైన కుమారుని ప్రభువా ఈ లోకానికి మీరు పంపించినారు తండ్రి. నైనా నమ్మే ప్రతి ఒక్కొక్కరు కూడా ప్రభువా నిత్య జీవాన్ని పొందుకుంటారు, పరలోకాన్ని అయినా సొంతము చేసుకుంటారు ప్రభువా. ప్రయాసపడే సకల పాప భారం మోస్తున్న సకల ప్రజలారా మీరు నా ఎద్దుకు రండి, నేను మీకు విశ్రాంతినిస్తాను వాగ్దానం చేసిన తండ్రి. నాయన ఈ గ్రామాన్ని తండ్రి మీరు రక్షించండి ప్రభువా తండ్రి. ప్రతి ఒక్క కుటుంబానికి తండ్రి నాయన నువ్వు సమాధానము, సంతోషము ప్రభువా నాయన, నెమ్మదిని తండ్రి కలుగు చేసేలాంటి దేవుడు ప్రభువా, అద్భుత స్వరూపుడు, ఆలోచనకర్త, పరాక్రమ దేవుడు, నిత్యుడుకు తండ్రి, సమాధానకు ప్రభు అయిన తండ్రి. ఈ గ్రామానికి మీరు తండ్రి సమాధానం కలుగు చేయండి ప్రభు నాయన. ఇక్కడ కూడి వచ్చిన ప్రతి ఒక్క నీ బిడ్డలకి తండ్రి నాయన రాత్రి సమయంలో ప్రభువా ఎవరైతే సమస్యలతో, కష్టాలతో, బాధలతో తండ్రి నాయన చింతలతో ఉన్నారో ప్రభువా తండ్రి, ప్రతి ఒక్కరు తండ్రి చింతలు మీరు తీసివేయడానికి తండ్రి నాయన వచ్చిన దేవా శాంతి సమాధానం ఇచ్చినట్టు గొప్ప తండ్రి ఈ గ్రామము తండ్రి నాయన సమాధానం దయచేయండి. నాడు ప్రభు తండ్రి పుట్టిన పండుగను తండ్రి నాయన జన్మదినాన్ని తండ్రి ఆచరణ చేసుకునేలాంటి తండ్రి నాయన పాస్టర్ కొరకు ప్రార్థిస్తున్నాం ప్రభువా. నా నామము ద్వారా నా ఒక తండ్రి పేరిట్లో ప్రభు నేను మిమ్మల్ని దీవిస్తాను, ఆశీర్వదిస్తాను, నీ యొక్క దీర్ఘ ఆయుష్ని నేను అనుగ్రహిస్తాను వాగ్దానము చేసిన తండ్రి. నీ బిడ్డకి ప్రభు ఆయుష్, ఆరోగ్యము తండ్రి పొడిగించండి ప్రభువా. ఇంకా తండ్రి ఇలాంటి ప్రభు నాయన పుట్టిన పండుగలు ప్రభు తండ్రి నీ నామములో ప్రభు జరుపుకోవడానికి తండ్రి మీరు కృప చూపించమని కూడా ప్రార్థిస్తున్నాము తండ్రి. నేను బెంగళూరు ప్రాంతం నుండి ప్రభు నాయన ఈ యొక్క తండ్రి పట్టణంలోకి వచ్చి ప్రభు నీ యొక్క తండ్రి సువార్తను ప్రభు తండ్రి ప్రజలకు తండ్రి పంచిపెట్టాలంటే తండ్రి ధన్యత, భాగ్యత తండ్రి నీ బిడ్డలకు ఇచ్చినందుకు వందనాలు, స్తోత్రాలు తండ్రి. వాళ్ళ పరిచర్యను మీరు దీవించండి, వాళ్ళ ఒక తండ్రి సంఘాన్ని మీరు దీవించండి ప్రభు తండ్రి. వాళ్ళ ఒక టీంను కూడా మీరు దీవించి తండ్రి ఇలాంటి తండ్రి నాయన ప్రభు తండ్రి గ్రామాల్లో ప్రభు తండ్రి నీ సువార్తను తండ్రి ఇంకా తండ్రి అధికముగా నీ బిడ్డలు చేయడానికి నీ కృప, నీ శక్తి, నీ బలము తండ్రి నీ బిడ్డల పైన కుమ్మరించుమని నజరేయుడైన యేసు నామములో వేడుకుంటున్నాము తండ్రి, ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಇಲ್ಲಿ ಕೂಡಿ ಬಂದಂತಹ ದೇವರ ಸೇವಕರ ಮೇಲೆಯೂ, ವಾಕ್ಯ ದಾಸರ ಕುಟುಂಬದ ಮೇಲೆಯೂ, ಇಲ್ಲಿ ಸೇವೆ ಮಾಡುವ ದಾಸರ ಕುಟುಂಬಗಳ ಮೇಲೆಯೂ, ಇಲ್ಲಿ ಬಂದಂತ ಎಲ್ಲ ಟೀಮ್ಗಳ ಮೇಲೆಯೂ, ಸೇವಕರ ಮೇಲೆಯೂ
ದೇವ ಜನರ ಮೇಲೆ, ಪ್ರಾಂತದ ಮೇಲೆ, ತಿಂಗಳ ಮೇಲೆಯೂ ಇಂದಿಗೂ ಎಂದಿಗೂ ಯಾವಾಗಲೂ ನೆಲೆಗೊಂಡಿರಲಿ. ಆಮೇನ್, ಆಮೇನ್, ಆಮೇನ್.